ಶ್ರೀಮಾತ್ರೇ ನಮಃ ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಶ್ರೀರಾಮಚಂದ್ರ ಪ್ರಭು ಏನು ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡಾಗ, ಪಂಚವಟಿಯಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡಿದಾಗ ಯಾರು ಲಕ್ಷ್ಮಣ ಸ್ವಾಮಿ ಅದನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ, ನನಗೆ ನೀನು ಭಾವನೆಯಿಂದ ತಮ್ಮನಲ್ಲಯ್ಯ, ನೀನು ನನಗೆ ತಂದೆ ಅಂತಂತಂದು ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಂಡಿರುವಂಥ ಒಂದು ಸಂದರ್ಭದಲ್ಲಿ ನಾನು ಕಥೆಯನ್ನು ಮುಗಿಸಿದ್ದೆ. ಇದಕ್ಕಿಂತ ಮುಂಚೆನೂ ಇಲ್ಲಿ ಚಿತ್ರಕೂಟ ಪರ್ವತದಲ್ಲೂ ಯಾರು ಲಕ್ಷ್ಮಣ ಸ್ವಾಮಿ ಒಂದು ಕುಟೀರ ಆಶ್ರಮವನ್ನು ನಿರ್ಮಾಣ ಮಾಡಿರ್ತಾರೆ. ಅಲ್ಲಿ ಆಶ್ರಮ ನಿರ್ಮಾಣ ಮಾಡಿ ಮತ್ತೆ ಇಲ್ಲಿ ಆಶ್ರಮ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಬೇಜಾರು ಪಟ್ಕೊಂಡಿಲ್ಲ. ಇದೇನಪ್ಪ ಆಗ್ಲೆಲ್ಲ ಈ ಥರ ಇದು ಮಾಡ್ತಾ ಇದ್ದಾರೆ ನಮ್ಮಣ್ಣ ಅಂತಂತಂದು ಬೇಜಾರು ಮಾಡ್ಕೊಂಡಿಲ್ಲ. ಇದು ಸ್ವಾಮಿ ಕಾರ್ಯ, ನಮ್ಮ ಅಣ್ಣನ ಕಾರ್ಯ, ದೈವ ರೂಪವಾಗಿರುವಂಥ ನನ್ನ ಅಣ್ಣನ ಕಾರ್ಯ ಅಂತಂತಂದು ಮನಸ್ಫೂರ್ತಿಯಾಗಿ ಮಾಡಿರ್ತಾರೆ. ಮಧ್ಯಾಹ್ನದ ಹೊತ್ತು ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿಬಿಟ್ಟು ಲಕ್ಷ್ಮಣ ಸ್ವಾಮಿ ಅಂದ್ಕೊಳ್ತಾ ಇದ್ರಂತೆ, ಇಷ್ಟು ಬೇಗ ಕೆಲಸ ಆಗ್ಬಿಟ್ಟಿದೆ, ಇನ್ನೂ ಕೆಲಸ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ರಾಮನ ಕೆಲಸಗಳು, ರಾಮನ ಸೇವೆ ಮಾಡುವಂಥದ್ದು ಮತ್ತಷ್ಟು ಕಾಲ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಸಾಯಂಕಾಲ ತನಕ ಸುಮ್ಮನೆ ಕುತ್ಕೋಬೇಕಲ್ಲ ಅಂತಂತ ಚಿಂತೆ ಮಾಡ್ತಾ ಇದ್ರಂತೆ. ಈ ಥರ ಯಾರಪ್ಪ ಚಿಂತೆ ಮಾಡ್ತಾರೆ, ಯಾವಾಗ ಆಗೋಗ್ಬಿಡುತ್ತಪ್ಪ, ನಾವು ಯಾವಾಗ ರೆಸ್ಟ್ ತಗೋಣ ಅಂತಂತ ಕಾಯ್ತಾ ಇರ್ತೀವಿ. ಅದು ನಮ್ಮ ವಿಷಯದಲ್ಲೇ ಆಗಲಿ, ಇನ್ನು ಬೇರೆಯವ್ರ ವಿಷಯದಲ್ಲಿ, ಇನ್ನು ತಂದೆ ತಾಯಿ ವಿಷಯದಲ್ಲಿ, ಅಣ್ಣ ತಮ್ಮಂದ್ರ ವಿಷಯದಲ್ಲಿ ನಾನು ಈಗಿನ ಕಾಲದಲ್ಲಿ ಹೇಳಲೇಬೇಕಾಗಿಲ್ಲ ಆಯಿತಾ. ಆ ದಿನ ಪಂಚವಟಿಯಲ್ಲಿ ಹಾಗೆ ಅವರು ಪಂಚವಟಿಯಲ್ಲಿ ಪ್ರತಿದಿನ ಮಾಡಬೇಕಾಗಿರುವಂಥ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡ್ಕೊಳ್ತಾ, ಕ್ರಮ ತಪ್ಪದಲ್ಲೇ ಮಾಡ್ಕೊಳ್ತಾ ಬಂದಿರುವಂಥ ಋಷಿಗಳ ಹತ್ರ ಭಗವತ್ ಸಂಬಂಧವಾಗಿರುವಂಥ ವಿಷಯಗಳ ಮೇಲೆ ಚರ್ಚೆ ಮಾಡ್ಕೊಳ್ತಾ ತಂದ್ಕೊಂಡಿರುವಂಥ ಕಂದ ಮೂಲಗಳನ್ನು ತಿಂದ್ಕೊಳ್ತಾ ಭಾಳ 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 ಸಂತೋಷದಿಂದ ಕಾಲವನ್ನು ಕಳೀತಾ ಇರ್ತಾರೆ. ಸ್ವಲ್ಪ ಕಾಲದ ನಂತರ ಹೇಮಂತ ಋತು ಬರುತ್ತೆ. ಆಗ ರಾಮ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಹೊರಡ್ತಾರಂತೆ. ರಾಮನ ಹಿಂದೆ ಸೀತಮ್ಮನ ಹಿಂದೆ ಲಕ್ಷ್ಮಣ ಹೋಗ್ತಾ ಇದ್ದಾರಂತೆ. ಅಂತಂದರೆ ಇಲ್ಲಿ ರಾಮನ ಬಟ್ಟೆಗಳನ್ನು, ಆತ ಸಂಧ್ಯಾ ವಂದನಾದಿ ಕಾರ್ಯಕ್ರಮಗಳಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಲಕ್ಷ್ಮಣ ಸ್ವಾಮಿ ಏನೋ ಅವರು ಎತ್ಕೊಂಡು ಹೋಗ್ತಾ ಇದ್ದಾರಂತೆ. ದೊಡ್ಡವರು ಏನೋ ಒಂದು ಲಗೇಜನ್ನು ಇಟ್ಕೊಂಡು ಹೋದ್ರೆ, ಈಗ ಚಿಕ್ಕವರು ಕೈಯನ್ನು ಬೀಸ್ಕೊಂಡು ಹೋಗುವಂಥದ್ದು ನಮ್ಮ ಸಂಪ್ರದಾಯದಲ್ಲಿ ವಿರುದ್ಧ ಅಂತ ಹೇಳಿದ್ದಾರೆ. ದೊಡ್ಡವ್ರನ್ನ ಸೇವಿಸ್ಬೇಕು ಅಂತ. ಹಾಗೆ ಗಂಡನ ಮುಂದೆ ಹೋಗ್ಕೊಡುದು, ಗಂಡನ ಹಿಂದೆ ಹೋಗ್ಬೇಕು ಅಂತಂತ ಸೀತಮ್ಮ ಯಾವಾಗ ನೋಡಿದ್ರು ನಮ್ಮ ರಾಮಾಯಣ ಪೂರ್ತಿಯಲ್ಲಿ ರಾಮನ ಹಿಂದೆ ಹೋಗ್ತಾ ಇರ್ತಾರೆ, ಸೀತಮ್ಮನ ಹಿಂದೆ ಲಕ್ಷ್ಮಣ ಬರ್ತಾ ಇರ್ತಾರೆ ಅಂತ. ಇದು ಶುಭ ಕಾರ್ಯಕ್ಕೆ ಮುಂದೆ ಬರುತ್ತೆ. ಸೀತಮ್ಮ ಮುಂದೆ ಹೋಗಿ ರಾಮ ಹಿಂದೆ ನಡೆಯುವಂಥದ್ದು. ದಶರಥ ಮಹಾರಾಜರು ಕಾಲವಾದಾಗ ಅದು ನಡಿಬಾರ್ದೇ ಇರೋಂಥ ನಡಿಗೆ ಅಂತ ಅಲ್ಲಿ ಸಂದರ್ಭ ಬಂದಾಗ ನಾನು ಹೇಳ್ತೀನಿ. ಆಗ ನದಿಯಲ್ಲಿ ಸ್ನಾನಕ್ಕೆ ಹೋಗ್ತಾರಂತೆ. ನದಿಯಲ್ಲಿ ಸ್ನಾನ ಮಾಡ್ತಾ ಇರುವಂಥ ರಾಮನೊಂದಿಗೆ ಲಕ್ಷ್ಮಣ ಸ್ವಾಮಿ, ಅಣ್ಣ ನಿನಗೆ ಬಹಳ ಇಷ್ಟವಾಗಿರುವಂಥ ಈ ಕಾಲ ಬಂದಿದೆ, ಈ ಕಾಲದಲ್ಲಿ ಏನೋ ಮಂಜು ಭಾಳ ಬೀಳ್ತಾ ಇರುತ್ತೆ, ಈ ಋತುವಿನಲ್ಲಿ ಜನರೆಲ್ಲರೂ ನೀರನ್ನು ನೋಡಿದ್ರೆ ಸ್ನಾನಾದಿಗಳು ಮಾಡಬೇಕು ಅಂತಂದರೆ ಭಯ ಪಟ್ಕೊಳ್ತಾರಂತೆ. ಅಷ್ಟು ಕೊರೆಯುವಂಥ ಚಳಿ ಇದೆಯಂತೆ. ಸೂರ್ಯನನ್ನು ನೋಡಿದ್ರೆ ಆನಂದಿಸ್ತಾರಂತೆ. ಅಸಲು ನೀರನ್ನು ನೋಡಿದ್ರೆ ಗಡ್ಡೆ ಕಟ್ಕೊಂಡು ಹೋಗ್ಬಿಡ್ತಾರೆ ಎಲ್ಲರೂ. ಈ ಋತುವಿನಲ್ಲಿ ಮನೆಗಳಿಗೆ ತಮ್ಮ ಬೆಳೆ ಬಂದಿರುತ್ತೆ. ಆದ್ದರಿಂದ ಎಲ್ಲರೂ ತಮ್ಮ ಪಿತೃದೇವತೆಗಳಿಗೆ ನವಾವರಣ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಪಿತೃಗಳಿಂದ ಸಂಕ್ರಮಿಸಿರುವಂಥ ಭೂಮಿಯಿಂದ ಬಂದಿರುವಂಥ ಬೆಳೆಗಳಿಗೆ ಪಿತೃದೇವತೆಗಳ ಆರಾಧನೆ ಮಾಡುವಂಥ ಒಂದು ಸಂಪ್ರದಾಯ, ಕೃತಜ್ಞತೆಯನ್ನು ಸಲ್ಲಿಸುವಂಥ ಸಂಪ್ರದಾಯ ನಮ್ಮಲ್ಲಿದೆ ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಮಯದಲ್ಲಿ ಪಶುಗಳು ಚೆನ್ನಾಗಿ ಹಾಲು ಕೊಡ್ತಾ ಇರ್ತವೆ. ಹಾಲು ಮತ್ತು ಬೆಳೆ ಚೆನ್ನಾಗಿ ಕೈ ಬಂದಿರೋದ್ರಿಂದ ಹಳ್ಳಿಗಳಲ್ಲಿ ಎಲ್ಲರೂ ಬಹಳ ಸಂತೋಷದಿಂದ ಇರ್ತಾರೆ. ಹಣ ನೋಡು, ಜಲಪಕ್ಷಿ ಒಂದು ಕುತ್ಕೊಂಡಿದೆ, ನೀರಿನಲ್ಲಿ ಹೋಗ್ದಲೆ ತೀರದ ಮೇಲೆ ಒಂದು ತೀರದಲ್ಲಿ ಕುತ್ಕೊಂಡು ಮಖಕ್ಕೆ ರೆಕ್ಕೆಗಳನ್ನು ಮುಚ್ಕೊಂಡು ಕೂತಿದೆ. ಇದನ್ನು ನೋಡ್ತಾ ಇದ್ರೆ ನನಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ, ಒಂದು ಉತ್ತಮವಾಗಿರುವಂಥ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ಪ್ರಗಲ್ಭಗಳನ್ನು ಹೇಳಿಬಿಟ್ಟು ನಾನು ಅಂಥವನು ಇಂಥವನು ಅಂತ ಹೇಳಿಬಿಟ್ಟು ಯುದ್ಧ ರಂಗದ ಕಡೆ ನೋಡಿಬಿಟ್ಟು ಯುದ್ಧಕ್ಕೆ ಹೋಗ್ದಲೆ ಹಿಂದಿರುಗಿ ಬಂದಿರುವಂಥ ಎದುರು ಪುಕ್ಕಲಿನ ಥರ ಕುತ್ಕೊಂಡಂಗೆ ಅನ್ನಿಸ್ತಾ ಇದೆ ಅಣ್ಣ ಈ ಪಕ್ಷಿಯನ್ನು ನೋಡಿದ್ರೆ. ಅಣ್ಣ ನನಗೊಂದು ವಿಷಯ
ಬಹಳ ಆಶ್ಚರ್ಯ ಅನ್ಸುತ್ತಣ್ಣ ರಾಮಣ್ಣ. ಏನಂತಂದ್ರೆ ಸಾಧಾರಣವಾಗಿ ಮನುಷ್ಯರಿಗೆ ತಾಯಿ ಹೋಲಿಕೆ ಬರುತ್ತೆ, ಹೆಚ್ಚಾಗಿ ಬರುತ್ತೆ. ಮೃಗಗಳಿಗೆ ತಂದೆ ಹೋಲಿಕೆ ಹೆಚ್ಚಾಗಿ ಬರುತ್ತೆ, ಹೆಚ್ಚಾಗಿ ಹೋಲಿಕೆ ಬರುತ್ತೆ. ದಶರಥರ ಮಹಾರಾಜರು ಧರ್ಮಾತ್ಮರು. ಭರತ ಕೂಡ ಬಹಳ ಒಳ್ಳೆಯವರು. ಭರತನು ಕೂಡ ಈಗ ನಿನ್ನಂಗೆ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಮತ್ತೆ ಕೈಕಮ್ಮನ ದುಷ್ಟ ಬುದ್ಧಿ ಏನು ಕೈಕಮ್ಮ ಬಹಳ ದುಷ್ಟಬುದ್ಧಿ ಇರುವಂಥವಲ್ಲ, ಯಾಕೆ ಆಕೆಯ ಹೋಲಿಕೆ ಯಾಕೆ ಬರಲಿಲ್ಲ ಭರತನಿಗೆ ಅಂತ ಕೇಳ್ತಾರಂತೆ. ಅಲ್ಲ ಲಕ್ಷ್ಮಣ ರಾಮ ಅಂತಾರಂತೆ, ಲಕ್ಷ್ಮಣ ಈಗಿನ ತನಕ ನೀನು ಭರತನ ನೆನೆಸ್ಕೊಂಡು ಮಾತನಾಡಿದೆ, ನನಗೆ ನನ್ನ ಮನಸ್ಸಿಗೆ ಎಷ್ಟು ಸಂತೋಷ ಆಯಿತು ಗೊತ್ತಾ. ಮಧ್ಯದಲ್ಲಿ ಕೈಕಮ್ಮನ ನೆನೆಸ್ಕೊಂಡು ಯಾಕೆ ನಿಂದನೆ ಮಾಡ್ತೀಯ, ಅಮ್ಮನನ್ನು ಹಾಗೆ ನಿಂದಿಸೋದು ತಪ್ಪಲ್ವಾ? ಏನೋ ಭಾಳ ಫ್ರೀಯಾಗಿ ಸಿಕ್ಕಂಥವ್ರು ಏನು ಅಂತಂದ್ರೆ ತಂದೆ ತಾಯಿ, ಆ ನಂತರ ಹೆಣ್ಣು ಕೊಟ್ಟಿರೋಂಥ ಅತ್ತೆ ಮಾವ, ಆ ಕಡೆ ಅವ್ರಿಗಾದ್ರು ಈ ಕಡೆ ಅವ್ರಿಗಾದ್ರು. ಯಾವಾಗ ನಿಂದನೆ ಮಾಡಬೇಕು ಅಂತಂದ್ರೆ ಅವರು ಫಸ್ಟ್ ಇರ್ತಾರೆ, ನಮ್ಮಪ್ಪ ಸರಿ ಇಲ್ಲ, ನಮ್ಮಮ್ಮ ಸರಿ ಇಲ್ಲ, ನಮ್ಮ ಅತ್ತೆ ಸರಿ ಇಲ್ಲ, ನಮ್ಮ ಮಾವ ಸರಿ ಇಲ್ಲ. ಇದೇ ಅಲ್ವಾ ಏನೋ ಇದು ಲಕ್ಷ್ಮಣ ಸ್ವಾಮಿ ಮಾತಾಡುವಂಥದ್ದು. ನಾವು ಕೂಡ ಇವಾಗ ಏನು ನಾವು ಕೂಡ ಒಂದು ಸ್ವಲ್ಪ ಅನ್ವಯ ಮಾಡ್ಕೊಬೇಕಾಗತ್ತೆ. ಮಾತಾಡಬಾರ್ದು ಅಂತಂತ ರಾಮ ಹೇಳ್ತಾ ಇರ್ತಾನೆ, ಯಾವಾಗಲೂ ಈ ಥರ ಮಾತಾಡಬಾರ್ದು ಅಂತ ಹೇಳ್ತಾರಂತೆ. ಅಂತಂದರೆ ಲಕ್ಷ್ಮಣ ಸ್ವಾಮಿ ಕೈಕಮ್ಮನ ಬೈಕೊಂಡಿರೋದ್ರಲ್ಲಿ ಒಂದಷ್ಟು ನ್ಯಾಯವಾದರೂ ಇದೆ. ಅನ್ಯಾಯವಾಗಿ ರಾಮಚಂದ್ರ ಪ್ರಭುವನ್ನು ಅರಣ್ಯ ಕಳಿಸ್ಕೊಟ್ಟಿದ್ದಾರೆ. ನಾವು ಬೈಕೊಂಡಂಥದ್ದು ಯಾವ ಆಧಾರನೂ ಇಲ್ಲದಲೇ ಬಾಯಿ ಇದೆ ಅಂತ ಸುಮ್ಮನೆ ದೊಡ್ಡವ್ರು ನಿಂದನೆ ಮಾಡ್ತಾ ಇರ್ತೀವಿ. ಆಗ ಆಯಿತಾ, ನಾನು ಭರತನ ಬಗ್ಗೆ ನೀನು ಯಾವಾಗಲೂ ಈ ಥರ ಅಮ್ಮನ್ನ ನಿಂದನೆ ಮಾಡಬೇಡ, ಭರತನ ಬಗ್ಗೆ ಮಾತಾಡು, ನನಗೆ ಪರಮ ಸಂತೋಷ ಆಗುತ್ತೆ. ಭರತನನ್ನು ಬಿಟ್ಟಿರೋದಕ್ಕೆ ನನಗೆ ಆಗ್ತಾ ಇಲ್ಲ. ಚಿತ್ರಕೂಟ ಪರ್ವತದ ಮೇಲೆ ಭರತನನ್ನೊಂದಿಗೆ ಮಾತನಾಡಿರುವಂಥ ಮಾತುಗಳೇ ನನಗೆ ನೆನಪು ಬರ್ತಾ ಇದೆಯಾ. ಅಯೋಧ್ಯಕ್ಕೆ ಹೋಗ್ಬಿಟ್ಟು ಭರತನನ್ನು ನೋಡಿ ಬರಬೇಕು ಅಂತ ಅನ್ನಿಸ್ತಾ ಇದೆ, ನೋಡ್ಕೊಂಡು ಬರಬೇಕು ಅಂತ ಅನ್ನಿಸ್ತಾ ಇದೆ ಅಂತ ರಾಮ ಅಂತಾರಂತೆ. ಆಗ ಸೀತಾರಾಮ ಲಕ್ಷ್ಮಣರು ಮೂರೂ ಜನ ಸ್ನಾನ ಮಾಡಿ ಒದ್ದೇ ಬಟ್ಟೆಯಲ್ಲಿ ನಿಂತ್ಕೊಂಡಾಗ ಆ ಕಡೆ ಹೋಗ್ತಾ ಇರುವಂಥ ಋಷಿಗಳಿಗೆ ಆಗಲೇ ಸ್ನಾನ ಮಾಡಿ ಬಂದಿರುವಂಥ ನಂದೀಶ್ವರ ಸಹಿತರಾಗಿರುವಂಥ ಪಾರ್ವತಿ ಪರಮೇಶ್ವರರಂತೆ ಕಾಣಿಸ್ತಾ ಇದ್ದಾರೆ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದಾರೆ. ಇಲ್ಲಿ ಶಿವಕೇಶವರಿಗೆ ಅಭೇದವನ್ನು ನೋಡಿಲ್ಲ. ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ. ರಾಮನಲ್ಲಿ ಶಿವನನ್ನು, ಸೀತಮ್ಮನಲ್ಲಿ ಪಾರ್ವತಿಯನ್ನು, ಲಕ್ಷ್ಮಣ ಸ್ವಾಮಿಯಲ್ಲಿ ನಂದೀಶ್ವರನನ್ನು ನೋಡಿರುವಂಥ ಅದ್ವೈತ ಸಿದ್ಧಾಂತ ಕರ್ತರು, ಅದ್ವೈತದಲ್ಲಿ ಬಹಳ ಆಳವಾಗಿ ಮುಳುಗಿರುವಂಥವ್ರು ಯಾರು ಅಂತ ಅಲ್ಲಿ ಸಂಚರಿಸುವಂಥ ಯಾರು ಮಹರ್ಷಿಗಳು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಶಿವಕೇಶವರಲ್ಲಿ ಭೇದವನ್ನು ತೋರಿಸಿದ್ರೆ ಏನಾಗುತ್ತೆ, ನಮಗೆ ಅಲ್ಲಿ ಆಧ್ಯಾತ್ಮವಾಗಿ ನಾವೇನು ಇಂಪ್ರೂವ್ ಆಗಿಲ್ಲ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಒಂದು ಶಿವನನ್ನು ನಿಂದಿಸಿ ವಿಷ್ಣುವನ್ನು ಪೂಜೆ ಮಾಡಿದ್ರು, ವಿಷ್ಣುವನ್ನು ನಿಂದಿಸಿ ಶಿವನನ್ನು ಪೂಜೆ ಮಾಡಿದ್ರು ಯಾರಿಗೂ ಒಪ್ಪಿಗೆ ಆಗೋದಿಲ್ಲ, ಶಿವಕೇಶವರಿಗೆ ಒಪ್ಪಿಗೆ ಆಗೋದಿಲ್ಲ. ಆ ಪೂಜೆ ಫಲಕ ಕೊಡೋದಕ್ಕಿಂತ ಶಾಪ ಹೆಚ್ಚಿಕೊಡುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಆಗ ಸ್ವಲ್ಪ ಕಾಲ ಆದ ನಂತರ ಯದುಚ್ಛಯ ಅಂತಂದ್ರೆ ಭಗವಂತನ ನಿರ್ಣಯದ ಮೇಲೆ ಒಂದು ರಾಕ್ಷಸಿ ಅಲ್ಲಿಗೆ ಬರ್ತಾಳೆ. ಆಕೆ ಶೂರ್ಪಣಕಿ, ಮರದಷ್ಟು ದೊಡ್ಡ ದೊಡ್ಡ ಉಗುರಿರುವಂಥವಳು. ಆಕೆ ಮದಿಸಿದ ಆನೆ ನಡೆದಂಗೆ ನಡ್ಕೊಂಡ್ ಬರ್ತಾ ಇದ್ದಾಳಂತೆ. ಅಂತಂದ್ರೆ 10 ವರ್ಷದಲ್ಲಿ ಯಾವಾಗಲೂ ಬರ್ದೇ ಇರುವಂಥ ಈಕೆ ರಾಮನ ಸೀತಾರಾಮ ಲಕ್ಷ್ಮಣರ ವನವಾಸ ಮುಗಿಯುವಂಥ ಸಂದರ್ಭದಲ್ಲಿ ಬಂದಿದ್ದಾಳೆ ಅಂತಂತಂದ್ರೆ ಭಗವಂತನ ಪ್ರೇರಣೆ ಯದೋಚ್ಛಯ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಯಾವತ್ತು ಮಾಡಿ ಹತ್ತದೇ ಇರುವಂಥ ಮಂದರ ಏನು ಮಾಡಿಯನ್ನು ಹತ್ತಿಬಿಟ್ಟು ಜನರೆಲ್ಲರೂ ಸಂತೋಷವಾಗಿದ್ದಾಗ ಹೊಟ್ಟೆ ಕಿಚ್ಚಿನಿಂದ ರಾಮಚಂದ್ರ ಪ್ರಭು ಅರಣ್ಯಕ್ಕೆ ಬರೋ ಥರ ಮಾಡಿರುವಂಥದ್ದು ಇದು. ಕೆಲವಷ್ಟು ಭಗವಂತನ ನಿರ್ಣಯ ನಾವೇನು ಮಾಡೋದಕ್ಕಾಗೋದಿಲ್ಲ. ಆಗ ಭಗವಂತನ ನಿರ್ಣಯದಿಂದ ಆಕೆ ಮದಿಸಿದ ಆನೆ ನಡೆದುಕೊಂಡು ಬಂದಂಗೆ ಬರ್ತಾ ಇದ್ದಾಳಂತೆ. ವಿಕಸಿದ ಪದ್ಮದಂತಹ ಕಣ್ಣುಗಳಿರುವಂಥವನು, ಅಪಾರವಾಗಿರುವಂಥ ತೇಜಸ್ಸಿರುವಂಥವನು, ಮನ್ಮಥನ ಸೌಂದರ್ಯವನ್ನು ಗೆಲ್ಲುವಂಥ ಅಂದವಾಗಿರುವಂಥ ರಾಮನನ್ನು ನೋಡಿಬಿಟ್ಟು ಆಕೆಗೆ ವಿಶೇಷವಾಗಿರುವಂಥ ಕಾಮ ಹುಟ್ಟುತ್ತಂತೆ. ವಾಲ್ಮೀಕಿ ರಾಮಾಯಣದಲ್ಲಿ ಅಲ್ಲದೆ ಇದ್ರೂ ಈ ಯಾರು ಶೂರ್ಪಣಖ ಯಾಕೆ ಬಂದಿರ್ತಾಳೆ ಅಂತಂದರೆ ತನ್ನ ಮಗನಾಗಿರುವಂಥ ಲಕ್ಷ್ಮಣನನ್ನು 5ನೇ ಮಗನ ಸತ್ತೋದಾಗ ಆತನ ಮೃತದೇಹವನ್ನು ಹುಡ್ಕೊಂಡು ಬಂದಿರ್ತಾರೆ. ಯಾಕೆ ಆತ ಮೃತಪಟ್ಟಿರ್ತಾನೆ ಅಂತಂದ್ರೆ ಅಗಸ್ತ್ಯ ಮಹರ್ಷಿಗಳು ಪಂಚವಟಿಗೆ ಹೋಗುರಿ ಅಂತ ಹೇಳ್ತಾರೆ.
ಅಲ್ಲಿ ಪಂಚವಟಿಗಳು ಅಂತಂದ್ರೆ 5 ಆಲದ ಮರಗಳು ಈ ಪ್ರದೇಶಕ್ಕೆ ಬಂದಾಗ 5 ಜೊತೆಲಿ 6ನೇದೊಂದು ಪಕ್ಕದಲ್ಲಿ ಇರುತ್ತೆ. ಅವಾಗ ಸೀತಮ್ಮ ನೋಡ್ಬಿಟ್ಟು ಇದೇನು 5 ಅಲ್ವಾ ಅಗಸ್ತ್ಯ ಮಹರ್ಷಿಗಳು ಹೇಳಿದ್ದು, 6ನೇದೆಲ್ಲಿಂದ ಬಂತು ಅಂತಂದ್ರೆ ಆ ವಟವೃಕ್ಷ ಏನಾಗಿರುತ್ತೆ ಆಲದ ಮರ, ಈ ಶೂರ್ಪಣಖೆಯ ಮಗನಾಗಿರುವಂತ ಲಕ್ಷಣ ಆ ರೂಪದಲ್ಲಿ, ಆ ವೃಕ್ಷದ ರೂಪದಲ್ಲಿದ್ದು ಸೀತಮ್ಮನ ನೋಡಿ ವ್ಯಾಮೋಹಗೊಂಡು ಇದು ಅದರ ಒಂದು ಬೇರಿರುತ್ತಲ್ವ ಆಲದ ಮರದ ಬೇರು, ಅದರಿಂದ ಸೀತಮ್ಮನ ಎತ್ಕೊಂಡು ಹೋಗ್ಬೇಕು ಅಂತ ನೋಡಿದಾಗ ಲಕ್ಷ್ಮಣ ಸ್ವಾಮಿ ಖಂಡವಾಗಿ ಕತ್ತರಿಸಿ ಆ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ. ಅಂತಂದ್ರೆ ಈಗಾಗಲೇ ಆಕೆಗೆ ಗಂಡ ಇರ್ತಾನೆ, ಮಕ್ಕಳಿರ್ತಾರೆ, ಸಂಸಾರ ಇರುತ್ತೆ. ಆದರೆ ಸ್ವೇಚ್ಛಾ ವಿಹಾರಿಣಿ ಅಂತಂದ್ರೆ ಈಕೆ ಇಷ್ಟ ಬಂದಂಗೆ ಪ್ರವರ್ತನೆ ಮಾಡ್ತಾ ಇರ್ತಾರೆ. ಇಂಥವ್ರ ಹತ್ರ ಕಲಿಪುರುಷ ಇರ್ತಾರೆ ಅಂತ ಭಾಗವತ ಹೇಳ್ತಾ ಇರುತ್ತೆ. ಆಗ ರಾಮನನ್ನು ನೋಡ್ಬಿಟ್ಟು ವಿಶೇಷವಾಗಿರುವಂತ ಅಂತಂದ್ರೆ ಕಾಮ ಹುಟ್ಟುತ್ತಂತೆ. ಅಂದ್ರೆ ಅವಳು ಬಂದಿರುವಂಥದ್ದೇನು ಮಗನ ಮೃತದೇಹವನ್ನು ಹುಡ್ಕೊಂಡ್ ಬಂದ್ಬಿಟ್ಟು ಅದನ್ನು ಮರ್ತು ಬಿಟ್ಟು ರಾಮನ ಮೇಲೆ ಕಾಮದಿಂದ ರಾಮನ ಹತ್ರ ಬಂದ್ಬಿಟ್ಟು, ಅಪ್ಪ ಎಷ್ಟು ಚೆನ್ನಾಗಿದೆಯಾ ಆಕೆಯನ್ನು ರಾಮನ್ನ ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾನೆ ಅಂತ ಅನ್ಸುತ್ತಂತೆ. ಆಕೆ ನೋಡ್ಬಿಟ್ರೆ ಏನ್ ಅನ್ಸುತ್ತಂತೆ, ಅಮ್ಮಮ್ಮ ಏನ್ ಈ ತರ ಇದ್ದಾಳೆ ಅಂತ ಅಂತಾರಂತೆ. ರಾಮನ ಹೊಟ್ಟೆ ಕಣ್ಣು ಹೊರಗಡೆ ಕಾಣಿಸ್ತಲ್ಲ, ಒಳಗಡೆ ಇದೆಯಂತೆ. ಆಕೆಯ ಹೊಟ್ಟೆ ಏನು ಒಂದು ಏನು ತಿರುವಾಕಿರುವಂತ ಸೋರೆ ತರ, ಒಂದು ದೊಡ್ಡ ಕೊಡಪಾಣದ ತರ ಇದೆಯಂತೆ. ರಾಮನ ಕಣ್ಣು ದೊಡ್ಡವು, ಆಕೆಯ ಕಣ್ಣು ವಿಕೃತವಾಗಿರುವಂಥದ್ದು. ಬಹಳ ಅಂದವಾಗಿರುವಂತ ಕೂದಲು ರಾಮನದು, ಕೆಂಪದಾಗಿರುವಂತ ಕಡ್ಡಿಗಳ ತರ ಇರುವಂತ ಕೂದಲು ಶೂರ್ಪಣಖದಂತೆ. ನೋಡಿದ್ರೆ ಮತ್ತೆ ನೋಡ್ಬೇಕು ಅನ್ನುವಂಥ ರೂಪ ರಾಮನದಾದ್ರೆ, ಮಕ್ಕಳು ನೋಡ್ಬಿಟ್ರೆ ಭಯ ಪಟ್ಕೊಂಡು ಜ್ವರ ಪಡುವಂತ ರೂಪ ಯಾವುದು ಆಕೆದಂತೆ. ರಾಮಂತೂ ಒಳ್ಳೆ ಕಂಠ ಅಂತೆ, ಆಕೆ ಮಾತನಾಡಿದ್ರೆ ನಾಯಿ ಬೊಗಳ್ದಂಗೆ ಇರುತ್ತಂತೆ. ರಾಮ ಒಳ್ಳೆ ಯೌವನದಲ್ಲಿರ್ತಾನಂತೆ, ಆಕೆ ಬಹಳ ಮುದುಕಿ ಆಗಿರ್ತಾಳಂತೆ. ರಾಮ ಯಾವಾಗ್ಲೂ ನ್ಯಾಯದಿಂದ ಪ್ರವರ್ತನೆ ಮಾಡ್ತಾಳಂತೆ, ಈಕೆ ಯಾವಾಗ್ಲೂ ದುಷ್ಟತನೆಯಿಂದ ಪ್ರವರ್ತನೆ ಮಾಡ್ತಾ ಇರ್ತಾರಂತೆ. ರಾಮನನ್ನು ಯಾರಾದ್ರೂ ಒಂದು ಸಾರಿ ನೋಡಿದ್ರೆ ಸಂತೋಷ ಪಡ್ತಾರಂತೆ, ಆಕೆಯನ್ನು ಯಾರಾದ್ರೂ ನೋಡಿದ್ರೆ ಭಯ ಪಡ್ತಾರಂತೆ. ಇಂತಹ ಶೂರ್ಪಣಕ್ಕೆ ರಾಮನ ಕಡೆ ನೋಡ್ಬಿಟ್ಟು, ನೀನ್ ಎಷ್ಟು ಅಂದವಾಗಿದೆಯಾ, ಜಟಾಮಂಡಲವನ್ನು ಕಟ್ಕೊಂಡಿದ್ಯಾ, ನಿನ್ನೊಂಗೆ ಇನ್ನೊಬ್ಬ ಪುರುಷ ಕೂಡ ಕಾಣಿಸ್ತಾ ಇದ್ದಾನೆ, ಆದ್ರೆ ನಿಮ್ಮ ಮಧ್ಯದಲ್ಲಿ ಆಕೆ ಯಾರು ಅಷ್ಟ ವಿಕಾರವಾಗಿ ಅಂತಂದ್ರೆ ಸೀತಮ್ಮನ ಬಗ್ಗೆ ಅಷ್ಟ ಅಂಗವಿಕಾರವಾಗಿ ಕುರೂಪಿಯಾಗಿರುವಂತ ಸ್ತ್ರೀ ಕಾಣಿಸ್ತಾ ಇದ್ದಾಳೆ ಅಂತ ಕೇಳಿದಾಗ, ಅಂತಂದ್ರೆ ಹೊಟ್ಟೆ ಕಿಚ್ಚು ಸೀತಮ್ಮನ ಸೌಂದರ್ಯವನ್ನು ನೋಡ್ಬಿಟ್ಟು. ಇವಳಿದ್ದ ಸೀತಮ್ಮ ಇದ್ರೆ ನನ್ನಲ್ಲಿ ಕಣ್ಣೆತ್ತಿ ನೋಡ್ತಾರೆ, ಇಷ್ಟು ಸೌಂದರ್ಯ ರಾಶಿ ಇದ್ದಾಳೆ ಅಂತ ಅಂತಂದು. ಆದ್ರೆ ಇವಳು ಕಾಮರೂಪದಿಂದ ಸೌಂದರ್ಯ ರಾಶಿ, ಆದ್ರೆ ಅವಳು ಅಸಲಿಯಾಗಿರುವಂತ ಏನು ರೂಪ ಅವಳಿಗೆ ಗೊತ್ತಿರುತ್ತಲ್ವ. ಆಗ ಯಾರು ಸೀತಮ್ಮ ಯಾರು ಅಂತ ಕೇಳಿದಾಗ, ಸುಳ್ಳು ಹೇಳೋದಕ್ಕೆ ಬರ್ದೇ ಇರುವಂತವ್ರು ತನ್ನನ್ನು ಕೋರಿ ಬಂದಿದ್ದಾಳೆ ಅಂತಂದು ಇಲ್ಲದೆ ಸಲ್ಲದೆ ಇರುವಂತ ಮಾತುಗಳನ್ನು ಸ್ತ್ರೀಯರ ಹತ್ರ ಮಾತನಾಡೋದು ರೂಢಿ ಇಲ್ದಲೆ, ಇಷ್ಟ ಇಲ್ಲದೆ ಇರುವಂತ ರಾಮ ಹೀಗಂತನಂತೆ, ನಾನು ದಶರಥನ ದೊಡ್ಡ ಮಗ, ನನ್ನನ್ನು ರಾಮ ಅಂತಾರೆ, ಆತ ನನ್ನ ತಮ್ಮನಾಗಿರುವಂತ ಲಕ್ಷ್ಮಣ, ಆಕೆ ನನ್ನ ಹೆಂಡತಿ. ನಾವು 3 ಜನ ತಂದೆಯ ಮಾತಿಗೆ ಕಟ್ಟಿಬಿಟ್ಟು ಅರಣ್ಯಕ್ಕೆ ಬಂದಿದ್ದೀವಿ. ನಾವಿಲ್ಲಿ ತಾಪಸಿಗಳಾಗಿ ಧರ್ಮಬದ್ಧವಾಗಿರುವಂತ ಜೀವನವನ್ನು ಕಳೀತಾ ಇದ್ದೀವಿ. ನೀನ್ಯಾರು ಅಂತ ನಾನು ಕೇಳ್ತಾರಂತೆ. ಶೂರ್ಪಣಖ, ನನ್ನ ಹೆಸರು ಶೂರ್ಪಣಖ, ನಾನು ಕಾಮರೂಪಿ, ಬಹಳ ಭಯಂಕರ ರೀತಿಯಲ್ಲಿ ಅರಣ್ಯದಲ್ಲಿ ತಿರುಗ್ತಾ ಇರ್ತೀನಿ. ವಿಶ್ವಸು ಬ್ರಹ್ಮನ ಮಗನಾಗಿರುವಂತ ರಾವಣ ನನಗೆ ಅಣ್ಣ, ನನಗೆ ಕುಂಭಕರ್ಣ ಅನ್ನುವಂತ ಮತ್ತೊಬ್ಬ ಅಣ್ಣ ಇದ್ದಾನೆ, ಅವನು ಹೆಚ್ಚಾಗಿ ಯಾವಾಗಲೂ ನಿದ್ರೆ ಹೋಗ್ತಾ ಇರ್ತಾನೆ. ಒಂದು ರಾಕ್ಷಸ ಚೇಷ್ಟಿತ ಇಲ್ಲದೆ ಇರುವಂಥವನು, ಯಾವಾಗಲೂ ಧರ್ಮ ಅನ್ನುವಂಥ ಒಬ್ಬ ತಂಬ ಕೂಡ ಇದ್ದಾನೆ, ಅವನ ಹೆಸರು ವಿಭೀಷಣ. ಅಂತಂದ್ರೆ ಈಗ ಕೇಳ್ಕೊಬೇಕಾಗಿತ್ತು ಅಂತಂದ್ರೆ ವಿಭೀಷಣನ ಬಗ್ಗೆ ಫಸ್ಟ್ ಹೇಳ್ಕೊಬೇಕಾಗಿತ್ತು. ಆದ್ರೆ ಈಕೆಗೆ ಅದೇನೋ ತಪ್ಪು, ಯಾವಾಗಲೂ ಧರ್ಮ ಅಂತ ಇರ್ತಾನೆ, ನಮ್ಮ ದಾನ ವಂಶಕ್ಕೆ ಕಳಂಕ ಅನ್ನೋ ತರ ಮಾತಾಡ್ತಾ ಇರ್ತಾರೆ. ದೊಡ್ಡ ಯುದ್ಧ ಮಾಡಬಲ್ಲವಂತ ಬಹಳ ಶಕ್ತಿಶಾಲಿಗಳಾಗಿರುವಂತ ಕರದೂಷಣರು ಕೂಡ ನನ್ನ ಅಣ್ಣಂದರು. ನಾನು ಪ್ರಪಂಚದಲ್ಲಿ ಯಾರನ್ನು ಲೆಕ್ಕ ಹಾಕೋದಿಲ್ಲ, ನನಗೆ ಅಪಾರವಾಗಿರುವಂತಹ ಬಲ ಇದೆ, ಸ್ವೇಚ್ಛಾ ವಿಹಾರಣೆ ಮಾಡ್ತಾ ಇರ್ತೀನಿ, ಇಷ್ಟ ಬಂದವ್ರ ಹತ್ರ ನಾನು ತಿರುಗ್ತಾ ಇರ್ತೀನಿ, ಸ್ವೇಚ್ಛಾ ವಿಹಾರಣೆ. ಇವತ್ತು ನಿನ್ನನ್ನು ನೋಡಿದ್ದೀನಿ, ನಿನ್ನನ್ನು ನನ್ನ ಗಂಡನಾಗಿ ಹೊಂದಬೇಕು ಅಂತ ಕೋರಿಕೆ ಇದೆ. ನಾನು
ನೀನು ನನ್ನನ್ನು ಹೆಂಡತಿಯಾಗಿ ಹೊಂದಿ ಸುಖವನ್ನು ಅನುಭವಿಸು ಅಂತ ಸೀತಮ್ಮನ ಕಡೆ ನೋಡ್ಬಿಟ್ಟು ಈಕೆ ಯಾರು ಬಹಳ ಅಸಹ್ಯವಾಗಿದ್ದಾಳೆ, ಈಕೆ ನಿನ್ನ ಹೆಂಡ್ತಿನ, ಈಕೆ ನಿನಗೆ ತಕ್ಕಂಥವಳಲ್ಲ, ನಾನು ಈಕೆಯನ್ನು ತಿಂದುಬಿಡ್ತೀನಿ, ನೀನು ನನ್ನನ್ನು ಸ್ವೀಕರಿಸು, ಮೊದಲು ಈಕೆಯನ್ನು, ನಂತರ ನಿನ್ನ ತಮ್ಮನನ್ನು ತಿಂದುಬಿಡ್ತೀನಿ, ನಂತರ ನಾವಿಬ್ರು ಹಾಯಾಗಿ ಅರಣ್ಯದಲ್ಲಿ ತಿರುಗಿಬಿಡ್ಬೋದ ಅಂತ ಏನು ವಿಹರಿಸ್ಬೋದು ಅಂತಂತಾರೆ. ಕಾಮಾತುರಾಣ ಭಯಂ ನಲಜ್ಜ ಅಂತಂತಂದು ಕಾಮದಿಂದ ಇರೋದಕ್ಕೆ ಒಂದು ಹೆಣ್ಣು ಗಂಡಿನ ಹತ್ರ ಮಾತಾಡಬಾರ್ದೇ ಇರೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ವಿಶೇಷವಾಗಿರುವಂಥ ಕಾಮವನ್ನು ಪುರುಷನಲ್ಲಿ ಹೊಂದಿರುವಂಥ ಸ್ತ್ರೀ ಯುಕ್ತಾಯುಕ್ತತೆಯನ್ನು ಮರೆತು ಬಿಟ್ಟು ಬಾಯಿ ಬಿಟ್ಟು ಕೇಳಿದಾಳೆ ಅಂತ ಆಕೆಯನ್ನು ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಿದ್ರೆ ಆಕೆ ಮನಸ್ಸು ಖೇದ ಪಡುತ್ತೆ ಅಂತಂದು ಆಕೆಯ ಮನಸ್ಸು ಏನೋ ನೋವಾಗೋ ಥರ ಮಾತನಾಡ್ಕೊಳ್ದು ಅಂತಂತಂದು ಹೆಂಗಸು ಅಂತಂತ ಕನ್ಸಿಡರ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ತಿರುಗಿಸಿದ್ರೆ ಆಕೆನೇ ಬೇಜಾರು ಕೊಂಡು ಹೋಗ್ಬಿಡ್ತಾಳೆ ಅಂತಂತಂದು ಒಂದು ಚಿಕ್ಕದಾಗಿರುವಂಥ ನಗುವನ್ನು ರಾಮ ನಕ್ಕು ಹೀಗಂತನಂತೆ, ನನಗೆ ವಿವಾಹ ಆಗೋಗಿದೆ ಅಮ್ಮ, ನನ್ನ ಹೆಂಡತಿ ಮೇಲೆ ನನಗೆ ಬಹಳ ಪ್ರೀತಿ ಇದೆ, ಆಕೆಯನ್ನು ಬಿಟ್ಟು ನಿನ್ನನ್ನು ಹೇಗೆ ಸ್ವೀಕರಿಸಲಿ, ಎರಡನೇ ಹೆಂಡತಿಯಾಗಿರೋದಕ್ಕೆ ಹೆಂಗಸರು ಒಪ್ಕೊಳ್ಳೋದಿಲ್ಲ, ಅದಕ್ಕಾಗಿ ಎಲ್ಲ ವಿಧವಾಗಿಯೂ ನನ್ನ ತೇಜಸ್ಸಿನಂತೆ ಇರುವಂಥವನು ಬಹಳ ಕಾಲ ಸ್ತ್ರೀ ಸುಖಕ್ಕೆ ದೂರವಾಗಿರುವಂಥವನು ನನ್ನ ತಮ್ಮ ಕೋರ್ಕೊಂಡ್ರೆ ಆತನಿಗೆ ಹೆಂಡತಿಯಾಗಿರು ಅಂತ ಹೇಳ್ತಾರಂತೆ. ಆಗ ಶೂರ್ಪಣಕ್ಕೆ ಲಕ್ಷ್ಮಣನ ಹತ್ರ ಹೋಗ್ಬಿಟ್ಟು, ನಿನಗೆ ತಕ್ಕಂಥ ಹೆಂಡತಿ ನಾನು, ನೀನು ಎಷ್ಟೋ ಕಾಂತಿಯಿಂದ ಇದೆಯಾ, ನಾನು ಕೂಡ ಕಾಂತಿಯಿಂದ ಇದ್ದೀವಿ, ನೀನು ಅಂದವಾಗಿ ಯೌವನದಲ್ಲಿ ಇದೆಯಾ, ನಾನು ಕೂಡ ಅಂದವಾಗಿ ಯೌವನದಲ್ಲಿ ಇದ್ದೀವಿ, ನಾವಿಬ್ರು ಸಂತೋಷದಿಂದ ಕಾಲವನ್ನು ಕಳೆಯೋಣ, ನನ್ನನ್ನು ಸ್ವೀಕರಿಸು ಅಂತಂತಾರಂತೆ. ಆಗ ಲಕ್ಷ್ಮಣ, ನಾನೇ ಒಬ್ಬ ದಾಸ, ಮತ್ತೆ ನನ್ನನ್ನು ಕಟ್ಕೊಂಡ್ರೆ ನೀನು ಕೂಡ ದಾಸಿ ಆಗ್ಬಿಡ್ತೀಯ, ಆದ್ದರಿಂದ ನಾನಲ್ಲ ನಮ್ಮ ಅಣ್ಣನನ್ನು ಕೇಳು, ನಿನ್ನಂತಹ ಸೌಂದರ್ಯ ರಾಶಿಯನ್ನು ನೋಡಿದ ನಂತರ ನಮ್ಮ ಅಣ್ಣ ವೃದ್ಧಳಾಗಿರುವಂಥ ಅಂದರೆ ಮುದುಕಿಯಾಗಿರುವಂಥ ನಮ್ಮ ಅತ್ತಿಗೆ ಹತ್ರ ಹೇಗಿರ್ತಾರೆ, ಆಕೆಯನ್ನು ಬಿಟ್ಬಿಟ್ಟು ನಿನ್ನ ಜೊತೆ ಇರ್ತಾರೆ, ಅದಕ್ಕಾಗಿ ನಮ್ಮ ಅಣ್ಣನನ್ನು ಕೇಳು ಅಂತ ಪರಿಹಾಸ ಮಾಡ್ತಾರೆ. ಇದು ನಿಜ ಅಂದ್ಕೊಂಡ್ಬಿಡ್ತಾರೆ. ಅಂದರೆ ಯಾರ ಹತ್ರ ಅಂದ್ರೆ ಅವ್ರ ಹತ್ರನೇ ಹಾಸ್ಯ ಮಾಡಕೂಡ್ದು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಹಾಸ್ಯ ಕೂಡ ಏನು ಅಯೋಗ್ಯರ ಹತ್ರ ಮಾತಾಡಿದ್ರೆ ಅದು ಪ್ರಮಾದಕ್ಕೆ ದಾರಿ ತೆಗೆಯುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಲಕ್ಷ್ಮಣ ಆಡಿರುವಂಥ ಪರಿಹಾಸ ನಿಜವೇ ಅಂತ ಅಂದ್ಕೊಂಡು ಶೂರ್ಪಣಖ ಸೀತಮ್ಮನ ಸಾಯಿಸೋಣ ಅಂತ ಅಂದು ಆಕೆ ಮೇಲೆ ಭಯಂಕರವಾಗಿರುವಂಥ ಸ್ವರೂಪದಿಂದ ಬೀಳ್ತಾರೆ. ಅಂತಂದರೆ ಸಿನಿಮಾಗಳಲ್ಲಿ ಕಥೆಗಳಲ್ಲಿ ನಮ್ಗೆ ತಿಳಿದಿರುವಂಥದ್ದು ಏನಂದರೆ ಶೂರ್ಪಣಖ ಬಂದುಬಿಟ್ಟು ರಾಮನ ಹತ್ರ ಮದುವೆ ಮಾಡ್ಕೊಂತ ಹೇಳ್ತಾಳೆ. ಇಲ್ಲ ಲಕ್ಷ್ಮಣನ ಹತ್ರ ಹೋಗುವಂತ ತಕ್ಷಣ ಲಕ್ಷ್ಮಣ ಮೂಗು ಕಿವಿಯನ್ನು ಕತ್ತರಿಸ್ಬಿಟ್ಟಿದ್ದಾನೆ. ಏನು ದಯ ಇಲ್ಲಪ್ಪ ಈ ಅಣ್ಣ ತಮ್ಮಂದರಿಗೆ ಧರ್ಮವೇ ಗೊತ್ತಿಲ್ಲ. ಆದರೆ ಯಾರು ರಾವಣ 10 ತಿಂಗಳು ಸೀತಮ್ಮ ಅರಮನೆಯಲ್ಲಿ ಲಂಕೆಯಲ್ಲಿದ್ರು ಈ ಬೆಳ್ಳಿನಿಂದಲೂ ಟಚ್ ಮಾಡಿಲ್ಲ ಅಂತಂತಾರೆ. ಅವನಿಗೆ ಬ್ರಹ್ಮದೇವರ ಹತ್ರ ಇರುವಂಥ ಶಾಪ ಯಾರಿಗೂ ಗೊತ್ತಿಲ್ಲ. ಇಷ್ಟ ಇಲ್ಲದೆ ಇರುವಂಥ ಸ್ತ್ರೀಯನ್ನು ಅವರ ಮೈ ಮುಟ್ಟಿದ್ರೆ ಆ ಕ್ಷಣದಲ್ಲಿ ನಿನ್ನ ತಲೆ 1000 ಹೋಳಾಗುತ್ತೆ ಅಂತ ಬ್ರಹ್ಮದೇವರು ಶಾಪ ಕೊಟ್ಟಿರ್ತಾರೆ. ಅದಕ್ಕೋಸ್ಕರನೇ ಸೀತಮ್ಮನ ಮುಟ್ಕೊಳೋದಿಲ್ಲ. ಆದರೆ ಇಲ್ಲಿ ಶೂರ್ಪಣಖೆಯನ್ನು ಸಾಯಿಸೋದಕ್ಕೆ ಕಾರಣ ಏನು ಅಂತಂದರೆ ಶೂರ್ಪಣಖೆ ಸೀತಮ್ಮನ್ನ ಸಾಯಿಸೋಣ ಅಂತಂತ ಆಕೆ ಮೇಲೆ ಭಯಂಕರವಾಗಿರುವಂಥ ಏನು ಸ್ವರೂಪದಿಂದ ಬೀಳ್ತಾಳೆ. ಶೂರ್ಪಣಖೆ ಹಾಗೆ ಬೀಳ್ತಾ ಇರಬೇಕಾದ್ರೆ ಭಯ ಪಟ್ಕೊಂಡಿರುವಂಥ ಜಿಂಕೆ ಅಂತ ಸೀತಮ್ಮ ಹಿಂದಕ್ಕೆ ಹೋಗ್ತಾರಂತೆ. ಆಗ ರಾಮ ಲಕ್ಷ್ಮಣನೊಂದಿಗೆ ನೋಡ್ದ ಲಕ್ಷ್ಮಣ ಇಂಥ ಅಯೋಗ್ಯರ ಥರ ಅಪಹಾಸ್ಯ ಆಡ್ಕೊಳ್ದು, ನೀನು ಹೇಳಿರೋದು ನಿಜನೇ ಅಂತ ಅಂದ್ಕೊಂಡು ಸೀತೆಯನ್ನು ಸಾಯಿಸ್ಬೇಕು ಅಂತ ಅನ್ಕೊಳ್ತಾ ಇದ್ದಾಳೆ. ತಾನು ಬಹಳ ಸೌಂದರ್ಯ ರಾಶಿ ಅಂತಂತಂದು ಬಹಳ ಅಂದವಾಗಿದ್ದೀನಿ ಅಂತ ಭಾವನೆ ಇದೆ. ಆದ್ದರಿಂದ ಆಕೆಯ ಆಕೆ ಕಾಲು ಕೈಯನ್ನು ತೆಗೆದು ಅಂಗವೈಕಲ್ಯ ಮಾಡು ಅಂದ ಅಂದರೆ ಮಕ್ಕ ನೋಡು ಅಂದ್ಕೊಳ್ತಾರೆ. ಅದಕ್ಕಾಗಿ ಆಕೆ ಮೂಗು ಕಿವಿಯನ್ನು ಕತ್ತರಿಸು ಅಂತ ಹೇಳ್ತಾರಂತೆ. ಮೂಗು ಕಿವಿಯನ್ನು ಕತ್ತರಿಸು ಅಂತ ಅಂದಾಗ ರಾಮನ ಲಕ್ಷ್ಮಣ ಸ್ವಾಮಿ ಒಂದು ದೊಡ್ಡ ಖಡ್ಗವನ್ನು ತೆಗೆದುಕೊಂಡು ಬಂದ್ಬಿಟ್ಟು ಶೂರ್ಪಣಖೆಯ ಮೂಗು ಕಿವಿಯನ್ನು ಕತ್ತರಿಸ್ತಾರೆ. ಯಾಕೆ ಕತ್ತರಿಸ್ತಾರೆ ಅಂತಂದರೆ ಮೂಗು ಕಿವಿ ಕತ್ತರಿಸಿದಾಗ ದೊಡ್ಡದಾಗಿ ಕಿರುಚ್ಕೊಂತ ಆಕೆ ಅರಣ್ಯದಲ್ಲಿ ಹೋಗ್ಬಿಡ್ತಾಳೆ. ಆಗ ಯಾಕೆ ಮೂಗು ಕಿವಿಯನ್ನು ಕತ್ತರಿಸ್ತಾರೆ ಅಂತ ಇಷ್ಟು ಮುಂಚೆನೂ ತಾಟಕಿ ಕೂಡ ಮೂಗು ಕಿವಿಯನ್ನು ಕತ್ತರಿಸ್ತಾರೆ. ಮೂಗು ಕಿವಿಯನ್ನು ಕತ್ತರಿಸಿದ್ರೆ ಪ್ರಾಣ ಹೋಗೋದಿಲ್ಲ, ಅದಕ್ಕಿಂತ ಹೆಚ್ಚಾಗಿರುವಂಥ ಮಾನ ಹೋಗಿರೋದಕ್ಕೆ ಮೂಗು ಕಿವಿಯನ್ನು ಕತ್ತರಿಸ್ತಾರೆ. ಈ ಶೂರ್ಪಣಖೆಯ ಮೂಗು ಬಿದ್ದಿರುವಂಥ ಪ್ರದೇಶ ಅದು ಅಂದರೆ ನಾಸಿಕ್. ಇಲ್ಲಿ ನಾಸಿಕಲ್ಲಿ ಬಹಳ ಪುಣ್ಯವಾಗಿರುವಂಥ
ಪ್ರದೇಶಗಳು. ತ್ರಯಂಬಕೇಶ್ವರ ಅನ್ನುವಂಥ ಜ್ಯೋತಿರ್ಲಿಂಗ ಕೂಡ ಇದೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗಲೂ ಈಕೆ ಮೂಗು ಬಿದ್ದಿರುವಂಥ ಪ್ರದೇಶ ಅದು. ಇಂಡಿಯನ್ ಹಿಸ್ಟ್ರಿಯಲ್ಲಿ ಅಂದರೆ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಫಸ್ಟ್ ಲೇಡಿ ವಿಲನ್ ಯಾರು ಅಂತಂದರೆ ನೀನು ಶೂರ್ಪಣಖ ಅಂತ ಹೇಳ್ತಾ ನಾನು ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.